ಆವ ಜನ್ಮದ ಋಣವು ಆವ ಕರ್ಮದ ಕಣವು ಮಾವಾಗಿ ಬೇವಾಗಿ ಸಂಸಾರವನದಿ ಜೀವ ಕೀಂಟಿಪುವು ಮಾದಕದ ರಸಪಾನಗಳ ಭಾವಜ್ವರಂಗಳವು ಮಂಕುತಿಮ್ಮ. ಈ ಕಗ್ಗದಲ್ಲಿ ಮಾನ್ಯ ಡಿ.ವಿ. ಗುಂಡಪ್ಪನವರ ತತ್ವಜ್ಞಾನವು ಜೀವನದ ಮೂಲಭೂತ ಸತ್ಯವನ್ನು ಸೊಗಸಾಗಿ ಅರ್ಥೈಸುತ್ತದೆ. ಪೂರ್ವ ಜನ್ಮದ ವಾಸನೆಗಳು ಮತ್ತು ಕರ್ಮಗಳ ಪರಿಣಾಮವಾಗಿ ಈ ಜನ್ಮಕ್ಕೆ ಬಂದಿದ್ದೇವೆ. ಈ ಜೀವನದಲ್ಲಿ ಕೇವಲ ಸಿಹಿ ಅನುಭವಗಳಲ್ಲ, ಅದು ಬೇವಿನಂತೆ ಕಹಿ ಅನುಭವಗಳನ್ನು ಒಳಗೊಂಡಿದೆ. ಇವೆರಡರ ಸಮ್ಮಿಶ್ರ ರಸಪಾನವನ್ನು ನಮಗೆ ವಿಧಿ ಮಾಡಿಸುತ್ತದೆ. ನಾವು ಮಾಡಿದ ಕಾರ್ಯದಿಂದ ನಮಗೆ ಸಿಹಿ ಅಥವಾ ಕಹಿ ಅನುಭವ ಸಿಗುತ್ತದೆ. ನಮ್ಮ ಬದುಕು ಮಾವಾಗಿಯೂ ಬೇವಾಗಿಯೂ ಇರಬೇಕು. ಅಂದರೆ ಸಿಹಿಗೂ ಕಹಿಗೂ ಸಮಾನ ಮಹತ್ವವನ್ನು ನೀಡಬೇಕು. ನಮ್ಮ ಜೀವನದಲ್ಲಿ ಸಿಹಿ ಕಹಿ ಅನುಭವಗಳನ್ನು ಕೂಡಿಸಿಕೊಳ್ಳುವುದರ ಮೂಲಕ ನಾವು ನಿರಂತರ ಜೀವನ ರೂಪಿಸುತ್ತಿದ್ದೇವೆ. ಸಂಸಾರವೆಂಬುದು ಒಂದು ವನವಿದ್ದಂತೆ. ನಮ್ಮ ಭಾವೋದ್ವೇಗಗಳಿಂದ ಉಂಟಾಗುವ ನೋವು ಸಂತಾಪಗಳು ಅವುಗಳೇ ನಮ್ಮ ಜೀವನದ ಅಂಶಗಳಾಗಿ ಮೂಡುತ್ತವೆ. ಈ ಪದ್ಯದ ಮೂಲಕ ಮಾನ್ಯ ಡಿ.ವಿ.ಜಿಯವರು ಜೀವನದ ಸತ್ಯವನ್ನು, ಅದರ ಸಿಹಿ ಕಹಿಗಳ ಸಮನ್ವಯವನ್ನು ವಸ್ತುನಿಷ್ಠವಾಗಿ ವಿವರಿಸುತ್ತಾರೆ. ಜೀವನದ ಸಿಹಿ ಕಹಿ ರಸವನ್ನು ನಾವು ನಿರಂತರವಾಗಿ ಅನುಭವಿಸುತ್ತೇವೆ. ಈ ರಸಪಾನವು ಜೀವನದ ಅನಿವಾರ್ಯ ಅಂಶವಾಗಿದ್ದು, ನಮ್ಮ ಪೂರ್ವ ಜನ್ಮದ ಕರ್ಮ ಮತ್ತು ವಾಸನೆಗಳಿಂದ ನಾವು ಆನಂದ ಅಥವಾ ದುಃಖವನ್ನು ಅನುಭವಿಸುತ್ತಿದ್ದೇವೆ. ಮಾವು ಮತ್ತು ಬೇವು ಎರಡರ ನಡುವೆ ಜೀವನದ ಸ್ಫೂರ್ತಿ ಮತ್ತು ಯಥಾರ್ಥತೆ ಇದೆ. ನಿಸರ್ಗದ ಗಿಡಮರಗಳು ತನ್ನ ಹೂ ಹಣ್ಣುಗಳನ್ನು ಅನುಭವಿಸುತ್ತಿಲ್ಲವಾದರೂ ಮಾನವರು ತನ್ನ ಕರ್ಮಫಲವನ್ನು ಮಾತ್ರ ಅನುಭವಿಸುತ್ತಾರೆ ಮತ್ತು ಇತರರ ಮೇಲೆ ಅದರ ಪರಿಣಾಮವನ್ನು ಉಣಬಡಿಸುತ್ತಾರೆ. ಭಾವಜ್ವರ ಎಂಬುದು ಮನುಷ್ಯನ ಕರ್ಮ ಮತ್ತು ಜೀವನದ ಪರಿಣಾಮಗಳ ಗಾಢ ತತ್ವಗಳನ್ನು ಉಲ್ಲೇಖಿಸುತ್ತದೆ. ಭಾವಜ್ವರ ಎನ್ನುವ ಪರಿಕಲ್ಪನೆಯು ನಮ್ಮ ಭಾವನೆಗಳಿಂದ ಉಂಟಾಗುವ ಮನಸ್ಥಿತಿಯನ್ನು ಸೂಚಿಸುತ್ತದೆ. ಇದು ನಮ್ಮ ಭಾವನೆಗಳು, ಚಿಂತನೆಗಳು ಮತ್ತು ಕರ್ಮದ ನಿತ್ಯ ಹರಿದಾಟದ ಸಂಕೇತವಾಗಿದೆ. ಈ ಭಾವಜ್ವರಗಳು ನಮ್ಮೊಳಗಿನ ಭಾವೋದ್ವೇಗಗಳಿಂದ ಉಂಟಾಗುತ್ತವೆ ಮತ್ತು ಜೀವವನ್ನು ತಾಪದಿಂದ ತುಂಬಿಸುತ್ತವೆ. ನಾವು ಈ ಜಗತ್ತಿಗೆ ಬಂಧಿತರಾದಷ್ಟು ದಿನ ಈ ಜ್ವರದಿಂದ ಮುಕ್ತಿ ಹೊಂದುವುದು ಕಷ್ಟಸಾಧ್ಯ. ಕರ್ಮಗಳು ಮತ್ತು ಭಾವನೆಗಳ ಚಕ್ರದಲ್ಲಿ ನಾವು ಸಿಲುಕಿಕೊಂಡು ಜೀವನದ ಕಹಿ ಮತ್ತು ಸಿಹಿ ಅನುಭವಿಸುತ್ತೇವೆ. ಮನಸ್ಸಿನ ಶಾಂತಿ, ಕರ್ಮದಲ್ಲಿ ಏಕಾಗ್ರತೆ ಮತ್ತು ಸತ್ಪ್ರವೃತ್ತಿಗಳನ್ನು ಮಾಡುವುದರ ಮೂಲಕ ನಾವು ಕೇವಲ ಪ್ರಯತ್ನವನ್ನಷ್ಟೇ ಮಾಡಬಹುದು. ಈ ಜೀವನದಲ್ಲಿ ಸಿಹಿ ಕಹಿಗಳ ಸಮ್ಮಿಶ್ರ ಅನುಭವವೇ ಜೀವನದ ಕಟು ಸತ್ಯವಾಗಿದೆ. ನಾವು ಜೀವನದಲ್ಲಿ ಶುದ್ಧ ಭಾವನೆಗಳನ್ನು ಬೆಳೆಸುವುದರ ಮೂಲಕ ಈ ಭಾವಜ್ವರವನ್ನು ಕಡಿಮೆ ಮಾಡಬಹುದಾಗಿದೆ.